ಆಪರೇಷನ್ ಸಿಂಧೂರ್ ಅನ್ನುವಂಥದ್ದನ್ನು ಕಾರ್ಯಾಚರಣೆಯನ್ನು ಭಾರತೀಯ ವಾಯುಸೇನೆ ಮಾಡಿರುವಂಥದ್ದು, ಭಾರತೀಯ ಸೇನೆ ಮಾಡಿರುವಂಥದ್ದು, ಪಾಕಿಸ್ತಾನದಲ್ಲಿ ಇರುವಂಥ ಉಗ್ರರ ನೆಲೆಗಳನ್ನು ಧ್ವಂಸ ಮಾಡಿ ಬಂದಿರುವಂಥದ್ದು. ಇದ್ರ ಬಗ್ಗೆ ನೀವೇನು ಹೇಳ್ತೀವಿ? ನಾನು ನಮ್ಮ ಎಲ್ಲ ಸೇನಾ ಈ ದೇಶವನ್ನು ಕಾಯ್ತಾ ಇರೋಂಥ ಎಲ್ಲ ಸೇನಾ ಮುಖ್ಯಸ್ಥರಿಗೆ ಅಭಿನಂದಿಸ್ತೇನೆ. ಏಕೆಂದರೆ ಉಗ್ರವನ್ನು ಮಟ್ಟಾಕಲಿಲ್ಲ ಅಂತಂದರೆ ಶಾಂತಿ ನೆಲೆದಿಲ್ಲ. ಒಳ್ಳೆ ಕೆಲಸ ಮಾಡಿದ್ದಾರೆ. ನಮ್ಮ ಪಕ್ಷ ಸಂಪೂರ್ಣವಾಗಿ ಬೆಂಬಲಿಸ್ತದೆ. ಸರ್ಕಾರ ಕೂಡ ಅಭಿನಂದಿಸ್ತೇನೆ. ಮತ್ತು ಪಾಕ್ ಅಪ್ರಚೋದಿತ ದಾಳಿಯನ್ನು ಪದೇ ಪದೇ ಮಾಡ್ತಾ ಇದೆ, ಕದನ ವಿರಾಮವನ್ನು ಕೂಡ ಉಲ್ಲಂಘಿಸ್ತಾ ಇದೆ. ಮತ್ತು ಭಾರತ ಸೇನೆ ತಕ್ಕ ತಿರುಗೇಟನ್ನು ಮತ್ತೆ ಕೊಡಬೇಕು ಅಂತ ನೀವು ಹೇಳ್ತೀರಿ? ಭಾರತಕ್ಕೆ ಎಲ್ಲ ಥರದ ಶಕ್ತಿ ಇದೆ. ಇಲ್ಲಿವರೆಗೂ ಕೂಡ ಭಾಳ ಎಲ್ಲ ಈ ದೇಶದ ಗೌರವ ಉಳಿಸ್ಲಿಕ್ಕೆ ಏನು ಬೇಕೋ ಎಲ್ಲ ನಡೀತಾ ಇದೆ. ಮುಂದಕ್ಕೆ ಜಾಗ್ರತೆಯಾಗಿ ಕೂಡ ಎಲ್ಲ ಒಳ್ಳೆ ಕೆಲಸ ಆಗ್ತಾ ಇದೆ. ನಾವು ಎಲ್ಲ ಈ ದೇಶದ ರಕ್ಷಣೆಗೋಸ್ಕರ ನಾವೆಲ್ಲ ಅನೇಕ ಶಕ್ತಿಯನ್ನು ತುಂಬೋಣ. ಅಭಿ, ಸೈಡ್ ತಗೊಳ್ಳೋದು ಬೆಟರ ಅಥವಾ ಅಪಾರ್ಟ್ಮೆಂಟ್ ತಗೊಳ್ಳೋದು ಬೆಟರ? ಚಿಂತೆ ಯಾಕೆ? ಒಬ್ಬ ರಿಯಲ್ ಎಸ್ಟೇಟ್ ಎಕ್ಸ್ಪರ್ಟ್ ಜೊತೆ ಮಾತಾಡು. ಹೌದಾ? ಹೇಗೆ? ಬಾಸ್ ವಾಲಾ ಬಿ ದ ಬಾಸ್. ಇದೊಂದು ಸೂಕ್ತ ಪ್ರತಿಕಾರ ಅಂತ ಅನ್ಸುತ್ತೆ ಸರ್? ಖಂಡಿತ ಇದು ಅವಶ್ಯಕತೆ ಇತ್ತು. ಆಪರೇಷನ್ ಸಿಂಧೂರ್ ಅನ್ನುವಂಥದ್ದನ್ನು ಕಾರ್ಯಾಚರಣೆಯನ್ನು ಭಾರತೀಯ ವಾಯುಸೇನೆ ಮಾಡಿರುವಂಥದ್ದು, ಭಾರತೀಯ ಸೇನೆ ಮಾಡಿರುವಂಥದ್ದು, ಪಾಕಿಸ್ತಾನದಲ್ಲಿ ಇರುವಂಥ ಉಗ್ರರ ನೆಲೆಗಳನ್ನು ಧ್ವಂಸ ಮಾಡಿ ಬಂದಿರುವಂಥದ್ದು. ಇದ್ರ ಬಗ್ಗೆ ನೀವೇನು ಹೇಳ್ತೀವಿ? ನಾನು ನಮ್ಮ ಎಲ್ಲ ಸೇನಾ ಈ ದೇಶವನ್ನು ಕಾಯ್ತಾ ಇರೋಂಥ ಎಲ್ಲ ಸೇನಾ ಮುಖ್ಯಸ್ಥರಿಗೆ ಅಭಿನಂದಿಸ್ತೇನೆ. ಏಕೆಂದರೆ ಉಗ್ರವನ್ನು ಮಟ್ಟಾಕಲಿಲ್ಲ ಅಂತಂದರೆ ಶಾಂತಿ ನೆಲೆದಿಲ್ಲ. ಒಳ್ಳೆ ಕೆಲಸ ಮಾಡಿದ್ದಾರೆ. ನಮ್ಮ ಪಕ್ಷ ಸಂಪೂರ್ಣವಾಗಿ ಬೆಂಬಲಿಸ್ತದೆ. ಸರ್ಕಾರ ಕೂಡ ಅಭಿನಂದಿಸ್ತೇನೆ. ಮತ್ತು ಪಾಕ್ ಅಪ್ರಚೋದಿತ ದಾಳಿಯನ್ನು ಪದೇ ಪದೇ ಮಾಡ್ತಾ ಇದೆ, ಕದನ ವಿರಾಮವನ್ನು ಕೂಡ ಉಲ್ಲಂಘಿಸ್ತಾ ಇದೆ. ಮತ್ತು ಭಾರತ ಸೇನೆ ತಕ್ಕ ತಿರುಗೇಟನ್ನು ಮತ್ತೆ ಕೊಡಬೇಕು ಅಂತ ನೀವು ಹೇಳ್ತೀರಿ? ಭಾರತಕ್ಕೆ ಎಲ್ಲ ಥರದ ಶಕ್ತಿ ಇದೆ. ಇಲ್ಲಿವರೆಗೂ ಕೂಡ ಭಾಳ ಎಲ್ಲ ಈ ದೇಶದ ಗೌರವ ಉಳಿಸ್ಲಿಕ್ಕೆ ಏನು ಬೇಕೋ ಎಲ್ಲ ನಡೀತಾ ಇದೆ. ಮುಂದಕ್ಕೆ ಜಾಗ್ರತೆಯಾಗಿ ಕೂಡ ಎಲ್ಲ ಒಳ್ಳೆ ಕೆಲಸ ಆಗ್ತಾ ಇದೆ. ನಾವು ಎಲ್ಲ ಈ ದೇಶದ ರಕ್ಷಣೆಗೋಸ್ಕರ ನಾವೆಲ್ಲ ಅನೇಕ ಶಕ್ತಿಯನ್ನು ತುಂಬೋಣ. ಇದೊಂದು ಸೂಕ್ತ ಪ್ರತಿಕಾರ ಅಂತ ಅನ್ಸುತ್ತೆ ಸರ್? ಖಂಡಿತ ಇದು ಅವಶ್ಯಕತೆ ಇತ್ತು.